ಈ ಕಾಂಗ್ರೆಸ್ನ ಆಂತರಿಕ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಸುಸ್ತು ಪಡೆದು ಹೋಗಿದೆ. ಕೈ ಪಕ್ಷದ ನಾಯಕರೇ ವಿಲನ್ ಆಗಿದ್ದಾರೆ. ಬಣ ಬಡಿದಾಟಕ್ಕೆ ಸುಸ್ತಾಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು. ಬಣ ಬಡಿದಾಟದ ಮಧ್ಯೆಯೇ ನಾಯಕರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ಆರೋಪಗಳನ್ನು ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ ಪಕ್ಷದ ಒಳಗಡೆ ಆಂತರಿಕ ಭಿನ್ನಮತ ಇದೆ, ಬಣ ಇದೆ. ಈ ಹಿಂದಿನಿಂದಲೂ ಹೇಳ್ತಾ ಇದ್ದಾರೆ, ಇಬ್ಬರ ಬಣ ಇದೆ ಇಲ್ಲಿ. ಈ ಬಣದ ಜಾತ್ರೆಯನ್ನು ನೋಡಿ ಹೈಕಮಾಂಡ್ ಸುಸ್ತು ಬಿದ್ದೋಗಿದೆ. ಯಾರು ಯಾವ ಕನಸು ಇಟ್ಕೊಂಡು ಯಾತ್ರೆ ಶುರು ಗೊತ್ತಾ? ಯಾವ ಕನಸು ಇಟ್ಕೊಂಡಿದ್ದಾರೆ? ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಯಕರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಈ ಯಾತ್ರೆ ಯಾಕಾಗಿ, ಯಾರು ಯಾವ ಕನಸನ್ನ ಹೊತ್ತು ಯಾತ್ರೆ ಶುರು ಮಾಡಿದ್ದಾರೆ, ಯಾಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ? ಕೇವಲ ದೆಹಲಿಯ ನಾಯಕರು ಕರೆದ್ರು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಸ್ವಹಿತಾಸಕ್ತಿಗೋಸ್ಕರ ಹೋಗ್ತಾ ಇದ್ದಾರಾ? ಕಾರಣ ಏನು? ಇವತ್ತು ಮತ್ತು ನಾಳೆ 2 ದಿನ ದೆಹಲಿಯಲ್ಲೇ ಇರ್ತಾರೆ. ಆ 2 ದಿನ ಚರ್ಚೆ ಆಗುತ್ತೆ. ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ? ನಿಜಕ್ಕೂ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಬಂದಿದ್ದಾವಲ್ಲ, ಇದ್ರ ಬಗ್ಗೆ ಚರ್ಚೆ ಆಗುತ್ತಾ, ಅಥವಾ ನಾಯಕರ ಸ್ವಹಿತಾಸಕ್ತಿ ಇದರಲ್ಲಿ ಇದೆಯಾ? ಇಂದು ಮತ್ತು ನಾಳೆ 2 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡ್ತಾರೆ ನಾಯಕರು. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ದೌಡಾಯಿಸಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಸಚಿವರುಗಳು ದೌಡಾಯಿಸ್ತಾ ಇದ್ದಾರೆ. ವಿಪಕ್ಷಗಳ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಡೆಲ್ಲಿಯಲ್ಲಿ ಮದ್ದರಿತಾರ, ತಂತ್ರಗಾರಿಕೆಯನ್ನು ಹಿಡಿತಾರ? ತೀವ್ರ ಕುತೂಹಲ ಮೂಡಿಸಿದೆ ಈ ಯಾತ್ರೆ. ದೆಹಲಿಗೆ ಹೋಗ್ತಾ ಇರೋದಾದ್ರೂ ಯಾಕೆ? ವಿಪಕ್ಷಗಳ ಪಾದಯಾತ್ರೆ ಆಗ್ತಾ ಇದೆ ಬೆಂಗಳೂರಿನಿಂದ ಮೈಸೂರಿಗೆ. ಈ ಪಾದಯಾತ್ರೆಯನ್ನು ಹತ್ತಿಕ್ಕೋದಕ್ಕ ಅಥವಾ ಮದ್ದರಿಯೋದಕ್ಕ ಸಿಎಂ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಸಭೆ ನಡೆಸ್ತಾರೆ. ಸೋನಿಯಾ, ರಾಹುಲ್ ಗಾಂಧಿಯವರನ್ನ ಸಿಎಂ ಭೇಟಿ ಆಗ್ತಾರೆ. ಜೊತೆಗೆ ಡಿಸಿಎಂ ಕೂಡ ಇರ್ತಾರೆ. ಸೊ ಈ ರಾಜಕಾರಣ ಏನ್ ರಾಜಕೀಯ ಇದು? ಯಾಕೋಸ್ಕರ ಚರ್ಚೆ? ರಾಜ್ಯ ಸರ್ಕಾರದ ವಿರುದ್ಧ 1 ವರ್ಷ ಆದ ನಂತರದಲ್ಲಿ ಈಗ ಮೂಢ ಹಗರಣ ಆಗಿರ್ಬೋದು, ಅದು ಸ್ವತಃ ಮುಖ್ಯಮಂತ್ರಿಗಳ ಮೇಲೆಯೇ ಕೇಳಿ ಬಂದಿರುವಂತಹ ಹಗರಣ. ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಆಗಿರ್ಬೋದು, ಎಲ್ಲ ಹಗರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು? ಸ್ವಹಿತಾಸಕ್ತಿನೋ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನವರು ಏನೋ ಒಂದು ಸಭೆ ಕರೆದಿದ್ದಾರೆ, ಆ ಸಭೆ ಮಾಡಬೇಕು, ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೂ? ಮಾರುತಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಬಹುಕೋಟಿ ಹಗರಣ ಆಗಿರ್ಬೋದು, ಈ ತರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟು ಬಿಟ್ಟಿದ್ದಾರೆ. ಇದರ ಮಧ್ಯೆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಚರ್ಚೆ ಕೂಡ ಆಗ್ತಾ ಇದೆ. ಯಾವುದ್ರ ಬಗ್ಗೆ ಚರ್ಚೆ ಆಗ್ಬೋದು? ವಾಸು, ವೆರಿ ಗುಡ್ ಮಾರ್ನಿಂಗ್. ಕಳೆದ 1 ವರ್ಷದ ಹಿಂದೆ, ಅಂದ್ರೆ 2023 ಮೇ ತಿಂಗಳು ಬರೋದಕ್ಕೂ ಕಾಂಗ್ರೆಸ್ಗೆ ಇದ್ದಂತಹ ಒಂದು ವರ್ಚಸ್ಸು, ಈಗ 2024 ಮೇ ತಿಂಗಳ ಕಳೆದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತಹ ಒಂದು ವರ್ಚಸ್ಸು ಬಹಳಷ್ಟು ವಿಭಿನ್ನವಾಗಿದೆ. ಅವತ್ತು ಬಹಳಷ್ಟು ಪೀಕ್ ಅಲ್ಲಿದ್ರು. ಅವತ್ತು ಆ ಸ್ಥಾನದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ಕೊಂಡಿತ್ತು. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರು ಇರುವಂತದ್ದು. ಕಳೆದ 1 ವರ್ಷ 2 ತಿಂಗಳಲ್ಲಿ ಸಾಲು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು, ಹಗರಣಗಳು ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ 40 ವರ್ಷಗಳ ಕಾಲ ಸುದೀರ್ಘ ರಾಜಕೀಯವನ್ನ ಮಾಡಿರುವಂತಹ ಸಿದ್ದರಾಮಯ್ಯ ವಿರುದ್ಧ ಇಂತಹ ಒಂದು ಗಂಭೀರ ಆರೋಪ ಯಾವತ್ತೂ ಕೂಡ ಬಂದಿರಲಿಲ್ಲ. ಈ ಬಾರಿ ಅದಕ್ಕೆ ಪುಷ್ಟಿ ಕೊಡುವಂತಹ ದಾಖಲೆಗಳ ಸಮೇತ ಸಿಕ್ಕಿರುವಂತದ್ದು. ಇದು ಒಂದಷ್ಟು ಸಿದ್ದರಾಮಯ್ಯ ಅವರಿಗೆ ಮುಜುಗರ ತರಿಸಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದೆಹಲಿ ಮಟ್ಟದಲ್ಲಿ ಸದ್ದಾಗಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಪ್ರಕರಣದಲ್ಲಿ ಒಂದಷ್ಟು ಮುಜುಗರ ಆಗಿರುವಂತದ್ದು ನಿಜ. ಆದ್ರೆ ಇದರ ಹಿಂದೆ ಯಾರಿರೋದು? ಇದು ಬಿಜೆಪಿ ಅವರಿದ್ದಾರಾ, ಇಲ್ಲ ಜೆಡಿಎಸ್ ಅವರಿದ್ದಾರಾ ಅನ್ನುವಂಥದ್ದನ್ನ ಹುಡ್ಕೊಂಡು ಹೋದಾಗ ಸಿದ್ದರಾಮಯ್ಯ ಅವರ ಬಣಕ್ಕೆ ಸಿಕ್ಕಿರುವಂತದ್ದು. ಇದರ ಹಿಂದೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗಿಂತಲೂ ಕೂಡ ಕಾಂಗ್ರೆಸ್ ನಾಯಕರುಗಳೇ ಇದ್ದಾರೆ ಅನ್ನುವಂತ ಒಂದು ಸಂಶಯ, ಆ ರೀತಿಯಾದಂತಹ ಒಂದು ಚರ್ಚೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಾ ಇರುವಂತದ್ದು. ಇದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಬಣ ಕೆಲಸ ಮಾಡೋದ್ರಿಂದಲೇ ಈ ವಿಪಕ್ಷಗಳಿಗೆ ಇದು ದಾಖಲೆಗಳು ಸಿಕ್ತು. ನಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೂ ಕೂಡ ಕಾರಣ ಆಯ್ತು. ಅದರ ಹೊರತಾಗಿ ವಿಪಕ್ಷದವರು ಕೂಡ ಪದೇ ಈ ವಿಚಾರವನ್ನ ಹೇಳ್ತಾನೆ ಬಂದ್ರು. ಸಿಎಂ ಕುರ್ಚಿ ಮೇಲೆ ಟವಾಲ್ ಹಾಕಿರುವಂತವರಿಂದಲೇ ಈ ದಾಖಲೆಗಳು ನಮಗೆ ಸಿಕ್ಕಿದ್ದು ಅಂತ ಅದನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಶೋಕ್ ಅವರು ಹೇಳಿದ್ರು, ಅದೇ ರೀತಿ ವಿಜಯೇಂದ್ರ ಸೇರಿದಂತೆ ಬಹುತೇಕ ಎಲ್ಲಾ ನಾಯಕರು ಕೂಡ ಹೇಳಿದ್ರು. ಇದು ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಸಿದ್ದರಾಮಯ್ಯ ಅವರ ಒಂದು ಕೋಪಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಆಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರ ಬಣ ಎಲ್ಲವೂ ಕೂಡ ಸರಿ ಮಾಡಿದೆ ಅಂತಲ್ಲ, ಸಿದ್ದರಾಮಯ್ಯ ಅವರ ಬಣದ ಮೇಲೆ ಇರುವಂತಹ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗಾಗ್ಗೆ ಅವರ ವಿರುದ್ಧ ತಮ್ಮ ಆಪ್ತ ಸಚಿವರಿಂದ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ರು ಅನ್ನುವಂಥದ್ದು. ಹಿಂದೆ ಕಳೆದ 1 ತಿಂಗಳಿಂದ, ಅಂದ್ರೆ ಒಂದು ತಿಂಗಳಿಂದ ಬರೀ ಮೂಡ, ವಾಲ್ಮೀಕಿ ಈ ಪ್ರಕರಣಗಳು ಹೆಚ್ಚು ಚರ್ಚೆ ಆಗ್ತವೆ.
ಅದಕ್ಕೂ ಮೊದಲು ಚರ್ಚೆ ಆಗಿದ್ದು ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿ 4-5 ಡಿಸಿಎಂ ಹುದ್ದೆಗಳು ಸೃಷ್ಟಿ ಮಾಡಿದ್ರೆ ಸಮುದಾಯಗಳಿಗೆ ಮನೆ ಆಗದಂತಾಗುತ್ತೆ, ಸಮುದಾಯಗಳು ಕಾಂಗ್ರೆಸ್ ಪರ ನಿಂತ್ಕೊಳ್ತವೆ, ಇದು ಲೋಕಸಭಾ ಚುನಾವಣೆ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳಲ್ಲಿ ಇದರ ಲಾಭ ಆಗುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಆಗಿತ್ತು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡ್ಬೇಕು ಅನ್ನುವಂತ ಒಂದು ಚರ್ಚೆಯನ್ನ ಆರಂಭ ಮಾಡಿದ್ರು. ಒಟ್ಟಾರೆ ಆ 1 ತಿಂಗಳ ಹಿಂದೆ ನೋಡಿದ್ದೆ ಆದ್ರೆ ಅವತ್ತು ಪ್ರತಿದಿನ ಟಾರ್ಗೆಟ್ ಆಗ್ತಾ ಇದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್. ಇವತ್ತು ಪರಿಸ್ಥಿತಿ ಬದಲಾಗಿದೆ. ಇವತ್ತು ಪ್ರತಿದಿನ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಬಗ್ಗೆ, ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆ, ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಬಂದಿರುವಂತಹ ಒಂದು ಆರೋಪದ ಬಗ್ಗೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಈ ಎರಡೂ ಬರಗಳಿಗೆ ಒಂದಷ್ಟು ಮದ್ದು ಅರಿಯುವಂತ ಒಂದು ಕೆಲಸಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ಮತ್ತೆ ಬಿಜೆಪಿ ಮಾಡ್ತಾ ಇರುವಂತ ಒಂದು ಪಾದಯಾತ್ರೆಗೆ ನಾವು ಟಕ್ಕರ್ ಕೊಡುವ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋಗ್ತಾ ಇದೀವಿ ಅಂತ ಏನೇ ಹೇಳಿದ್ರು ಕೂಡ ಬಣ ಬಡದಾಟಕ್ಕೆ ಮದ್ದು ಅರಿಯುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವಂತದ್ದು. ಕಾಂಗ್ರೆಸ್ ಅಲ್ಲಿ ಇರುವಂತಹ ಈ ಒಂದು ಬಣ ಪೊಲಿಟಿಕ್ಸ್ ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಸಹಜವಾಗಿ ಒಂದಷ್ಟು ಲಾಭ ತರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರನ್ನೆಲ್ಲರನ್ನು ಕೂಡ ದೆಹಲಿಯಲ್ಲಿ ಕರೆದಿರುವಂತದ್ದು. ಹೀಗಾಗಿ ದೆಹಲಿಯಲ್ಲಿ ಇವತ್ತು ಮತ್ತೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ವರಿಷ್ಠರು ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು. ರೈಟ್. ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.